ಇವತ್ತು ಮೈಸೂರು ನಗರದಲ್ಲಿ ಫ್ಯಾಮ್ಕಾಮ್ ಹೆಸರಿನ ಕೋಆಪರೇಟಿವ್ ಮತ್ತು ಕ್ರೆಡಿಟ್ ಸೊಸೈಟಿ ಇದೀಗ ಉದ್ಘಾಟನೆ ಆಗ್ತಾ ಇದೆ. ಇದುವರೆಗೆ ಮಾತನಾಡಿದ ಮಾಜಿ ಸಚಿವರಾದ ಸೋಮಶೇಖರ್ ಅವರು ಹಲವಾರು ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪಿಸಿದ್ದಾರೆ. ಈ ಒಂದು ಫ್ಯಾಮ್ಕೋ ಸ್ಥಾಪನೆಗೆ ಕೇರಳದ ಧನಲಕ್ಷ್ಮಿ ಗ್ರೂಪ್ ಕಂಪನಿಯ ಮುಖ್ಯಸ್ಥರಾದ ಡಾಕ್ಟರ್ ವಿಪಿನ್ ದಾಸ್ ಅವರು ಪ್ರೇರಣಾ ಶಕ್ತಿಯಾಗಿ ಇಲ್ಲೆಲ್ಲರನ್ನು ಕೂಡ ಸಂಘಟನೆ ಮಾಡಿ ಈ ಒಂದು ಫ್ಯಾಮ್ಕೋವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಯಾವ ಉದ್ದೇಶಕ್ಕಾಗಿ ಫ್ಯಾಮ್ಕೋ ಪ್ರಾರಂಭ ಆಗ್ತಾ ಇದೆಯೋ ಆ ಉದ್ದೇಶಕ್ಕೆ ಪೂರಕವಾಗಿ ಸಾಮಾನ್ಯ ಜನರಿಗೂ ಅನುಕೂಲವಾಗೋ ರೀತಿಯಲ್ಲಿ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗಲಿ, ಅದಕ್ಕೆ ಭಗವಂತನ ಕೃಪೆ ಇರಲಿ ಅಂತ ಹಾರೈಸ್ತಾರೆ. On behalf of FAMCO, I would like to use this opportunity to extend my sincere thanks to all dignitaries present over here and the whole media people, those who are supporting from now onwards. I am extending my sincere thanks to all of you. FAMCO has got a very good vision to lift the middle class people because they are the ones those are suffering extremely and those are suffering. So that our vision is to develop those set of people and create wealth for them today and in future also. Once again, thank you very much. Thanks a lot. Thank you very much.